ಬಿಸಿಲನಾಡು ರಾಯಚೂರಿನಲ್ಲಿ ಕಲ್ಲಿದ್ದಲು ಕಳ್ಳತನದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳ ಕಲ್ಲಿದ್ದಲು ಕಳ್ಳತನದ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿಯಿಂದ YTPS ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಲ್ಲಿದ್ದಲು ಕಳ್ಳರ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕಲ್ಲಿದ್ದಲು ಅವಶೇಷಗಳ ಸ್ವಚ್ಛತೆಯ ಹೆಸರಿನಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಕಳ್ಳಾಟ ಈಗ ಬಟಾಬಯಲಾಗಿದೆ. YTPSನಲ್ಲಿ ನಿರ್ವಹಣೆಯ ಗುತ್ತಿಗೆ ಪಡೆದಿರುವ ಪವರ್ ಮೇಕ್ ಕಂಪನಿಯ ಮೇಲೆ ಅನುಮಾನಗಳು ಹೆಚ್ಚಾಗ್ತಿದೆ. ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲು ಡಂಪ್ ಮಾಡಿದ ಮೇಲೂ ಕೂಡ ವ್ಯಾಗನ್ಗಳಲ್ಲಿ ಟನ್ಗಟ್ಟಲೆ ಕಲ್ಲಿದ್ದಲು ಉಳಿತಾ ಇತ್ತು. ಸೂಕ್ತ ತನಿಖೆಯನ್ನು ನಡೆಸುವುದಕ್ಕೆ YTPS ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಬೊಮ್ಮನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಹೌದು. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಅದು ಇನ್ನೂ ತನಿಖಾ ಸ್ಥಿತಿ ಇದರಲ್ಲಿದೆ. ಹಾಗಾಗಿ ಎಲ್ಲ ತನಿಖೆ ಎಲ್ಲ ಆದಮೇಲೆ ನಾವು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಹೆಡ್ಆಫೀಸಲ್ಲಿ. ಓಕೆ. ಸೊ ಅಷ್ಟುವರೆಗೆ ಈಗ ನೀವು ಐಡೆಂಟಿಫೈ ಏನಾಗಿದೆ ಅಲ್ಲ, ಈಗೇನೋ ಇನ್ನೂ ಐಡೆಂಟಿಫೈ ಇಲ್ಲ, ವೆರಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದೆ. ಹೇಳ್ತಲ್ಲ, ಅವ್ರಿಗೆಲ್ಲ ಹೇಳಿದ್ಮೇಲೆ ಅವರು ತನಿಖೆ ಮಾಡೋದು, ನಾವಲ್ಲ. ಅವ್ರು ಮಾಡಿದ್ಮೇಲೆ ನಾವು ಅಲ್ಲ ಈಗ ಅಂದರೆ ನಿಮ್ಮ ವ್ಯಾಗನ್ಗಳು ಹೊರಗಡೆ ಬಂದು ಕಲ್ಲಿದ್ದಲು ಹೋಗ್ತಾ ಇರೋದ್ರಿಂದ ನೀವು ಐಡೆಂಟಿಫೈ ಮಾಡಿರೋದು ಏನು ಸರ್ ಈಗ? ಸೊ ಅದನ್ನು ನಾವು ತನಿಖೆ ಮಾಡಲಿಕ್ಕೆ ಅವ್ರು ಹೇಳ್ತೀವಿ. ತನಿಖೆ ಆದಮೇಲೆ ವಿವರವಾಗಿ ಎಲ್ಲ ಹೇಳ್ತೀವಿ. ಮುಂದೆ ಈಗ ಕಂಪ್ಲೇಂಟ್ ಏನಾದರೂ ಮಾಡಿದ್ರೆ ಇಲ್ಲ ಅದು ಈಗ ಮಾಡಲಿಕ್ಕೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದೆ ಅದನ್ನು ಎಲ್ಲ ನಿನ್ನೆಯಷ್ಟೇ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲು ಕಳ್ಳತನದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ವರದಿ ಪ್ರಸಾರವಾಯಿತು YTPS ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ದೂರನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರ ತನಿಖೆಯಲ್ಲಿ ಕಲ್ಲಿದ್ದಲು ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲಿದೆ, ಎಲ್ಲವೂ ಕೂಡ ಸೂಕ್ತವಾದ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ದಾವಣಗೆರೆ ಜಿಲ್ಲೆಯ ಆ ಗ್ರಾಮದಲ್ಲಿ ದಿಢೀರಂತ ಕೇಳಿ ಬಂದಂತಹ ವಿಚಿತ್ರ ಶಬ್ದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೋಲಮ್ಮನಹಳ್ಳಿ, ಕಲ್ಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜನ ಭಯಭೀತರಾದಂತಹ ಘಟನೆ ನಡೆದಿದೆ. ಕಾರಣ ವಿಚಿತ್ರ ಶಬ್ದ. ನಿನ್ನೆ ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ಇಡೀ ಗ್ರಾಮದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ರೀತಿಯಲ್ಲಿ ವಿಚಿತ್ರ ಶಬ್ದ ಕೇಳಿಸಿದೆ. ವಿಚಿತ್ರ ಶಬ್ದಕ್ಕೆ ಕೆಲ ಮನೆಗಳಲ್ಲಿರುವಂತಹ ಪಾತ್ರೆಗಳು, ಸಾಮಗ್ರಿಗಳು ಬಿದ್ದಿದ್ದಾವೆ, ಶೇಕ್ ಆಗಿದ್ದಾವೆ. ಅಷ್ಟು ಭಯಾನಕವಾದಂತಹ ಶಬ್ದದಿಂದ 3-4 ಗ್ರಾಮದ ಗ್ರಾಮಸ್ಥರು ಒಂದು ಕ್ಷಣ ಆತಂಕಕ್ಕೊಳಗಾಗಿದ್ದರು. ಯಾವ ಕಾರಣಕ್ಕೆ ಈ ವಿಚಿತ್ರ ಶಬ್ದ ಬಂದಿದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಸ್ಥಳಕ್ಕೆ ಜಗಳೂರು ಠಾಣೆಯ ಪೊಲೀಸರು, ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಸುತ್ತ 7:30ಕ್ಕೆ ಸ್ಫೋಟ ಆಯಿತು. ಅದೇನು ಬಾಂಬ್ ಅನ್ನೋದು ಗೊತ್ತಿಲ್ಲ, ಭೂಕಂಪ ಅನ್ನೋದು ಗೊತ್ತಿಲ್ಲ. ಒಟ್ಟು ಒಂದು ದಡ ಅನ್ನೋ ಶಬ್ದ ಕೇಳ್ತು, ಭೂಮಿ ನಡೀತು, ಮನೆ ನಡಗಿತ್ತು ಹೊರಗೆ. ಈ 4-5 ಹಳ್ಳಿಗಳು, ಒಂದು ಸುಮಾರು ಕೆಂಚಮನಹಳ್ಳಿ, ಕಲ್ಲಹಳ್ಳಿ, ಕೋರ್ನಹಳ್ಳಿ, ಚಿಕ್ಕಮಲ್ಲಹಳ್ಳಿ, ಮಲ್ಲಾಪುರ, ಕಮಡ್ಲಗೊಂದಿ, ಮೊಲ್ಲರಟ್ಟಿವರೆಗೂ ನಡುಗು ಶಬ್ದ ಕೇಳೈತೆ ಸಹ ಹೊರಗಡೆ. ಅದು ಏನು ಆಗೈತೆ ಅಂಬೋದು ಗೊತ್ತಿಲ್ಲ. ಅದು ಯಾವ್ದು ಅಂಬೋದು ನಮಗೆ ಮಾಹಿತಿ ಕರೆಕ್ಟಾಗಿ ನೀವು ಇದೊಂದೇ ದಿನ ಬರುತ್ತೆ, ಒಂದು 5-6 ದಿನ ಈಗ 4-5 ದಿವಸಲಿದ್ದ ಸುಮಾರಾಗಿ ಆಗಿತ್ತು. ಆದ್ರೆ ಇವತ್ತೇ ಸ್ವಲ್ಪ ಜಾಸ್ತಿ ಆಗೈತೆ. ಇವತ್ತು ಓವರ್ ಆಗಿರೋದಂದ್ರೆ ಇವತ್ತೇ ಅಂತ ಸಮಸ್ಯೆ ಭಾಳ ಆಗೈತೆ ಸರ್. ಇದು ಈ ಶನಿವಾರದಿಂದ ಈ ಶನಿವಾರ ತನಕ 3 ದಿನ ಈ ಥರ ಶಬ್ದ ಕೇಳೈತೆ. ಜನಗಳು ಭಾಳ ಭಯಭೀತಿಯಲ್ಲಿದ್ದಾರೆ. ಇನ್ನೊಂದು ಸಮಸ್ಯೆ ಬಗೆಹರಿಸ ಸರ್. ಮತ್ತು ಗಂಗಳ ಚಂಬೀರುಗಳೆಲ್ಲ ಬಿದ್ದಿದ್ದಾವೆ. ಈ ಥರ ಏನಂತ ಭಾಳ ಭಯಭೀತಿಯಲ್ಲಿದ್ದಾರೆ ಸರ್. ಇದು 7:45 8 ಗಂಟೆ ಒಳಗೆ ಬಂದ ಸರ್. ಈಗ ಈ ಹೋದ ಶನಿವಾರದಿಂದ ಈ ಶನಿವಾರ ತನಕ 3 ಸಲ ಈ ಸಲ ಬ್ಲಾಸ್ಟ್ ಆಗೈತೆ ನೋಡಿ ಸರ್. ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಕೆಲವು ಹಳ್ಳಿಗಳಲ್ಲಿ ಈ ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದು 3-4ನೇ ಬಾರಿ ಈ ರೀತಿ ಭೂಮಿ ಶೇಕ್ ಆಗ್ತಾ ಇರುವ, ಈ ರೀತಿ ನಿಗೂಢ ಸ್ಫೋಟವಾಗ್ತಾ ಶಬ್ದ ಕೇಳಿಸ್ತಾ ಇರುವಂಥದ್ದು. ಹಾಗಾಗಿ ತತ್ಕ್ಷಣಕ್ಕೆ ಏನಾಯಿತು ಎಂಥದ್ದು ಎಲ್ಲವನ್ನು ಕೂಡ ತನಿಖೆ ಮಾಡಬೇಕು ಅಂಥೇಳಿ ಜನ ಹೇಳ್ತಿದ್ದಾರಂತೆ. ಅಧಿಕಾರಿಗಳು ಈ ಕಡೆ ತಲೆ ಹಾಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.